ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಬೇಬಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಪ್ರಣವ್ ಕೇಕ್ ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ ಅಂತ. ವೇಟ್ ಮಾಡು. ಕ್ಯಾಪ್, ನೀನು ಬರೀ ಕ್ಯಾಪಲ್ಲೇ ಆಟ ಆಡ್ಬ. ಇರು ಆಗಲ್ಲ ಪ್ರಣವ್. ನಾನು ಚಾಕ್ಲೇಟ್ ಕೇಕ್ ಮೇಲೆ ವೈಟ್ ಕ್ರೀಮ್ದು ಕೋಟಿಂಗ್ ಕೊಡ್ತಾ ಇದ್ದೀನಿ. ನಾವು ಅದು ತಗೋಬಾರ್ದು. ಇದು ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಇಟ್ಟು ಫ್ರೋಸನ್ ಆಗಿಬಿಟ್ಟಿದೆ. ಸೊ ತಿನ್ಬಾರ್ದು. ಇವಾಗ ನೀನ್ ಬೇಕಾದ್ರೆ ಚಾಕೋ ಚಿಪ್ಸ್ ತಿನ್ನು, ಕ್ರೀಮ್ ಬೇಡ. ಚಾಕೋ ಚಿಪ್ಸ್ ತಿನ್ನು, ಕ್ರೀಮ್ ಬೇಡ. ಆಮೇಲೆ 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 ಕಟ್ ಮಾಡೋಣ. ಇವಾಗ ನಾನು ಚಂಪಾಕಲಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಹಾಲು ತೊಗೊಂಡಿದ್ದೀನಿ. ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಾಲನ್ನ ಒಡ್ಕೊಂಡೆ. ಹಾಲು ಒಡ್ಕೊಂಡಿದ್ದಾದಮೇಲೆ ಅದು ಪಾತ್ರೆಯಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಸೋಡಿಸಿ ಮತ್ತು ವಾಶ್ ಮಾಡಿದೆ, ಯಾಕಂದರೆ ಹುಳಿ ಅಂಶ ಅದರಲ್ಲಿ ಇರಬಾರ್ದು ಅಂತ. ಆಮೇಲೆ ಅದನ್ನು ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಈ ಥರ ಫಿಲ್ಟರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಅದರಲ್ಲಿ ಉಳಿಬಾರ್ದು, ಅಲ್ಲಿವರೆಗೂ ನೀವು ಫಿಲ್ಟರ್ ಮಾಡ್ಕೋಬೇಕು. ಬೇಕಾದರೆ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡ್ಬೇಕು, ಬಟ್ಟೆಗೆ ಕಟ್ಟಿ ಆ ಥರ ಇಟ್ಬಿಡ್ಬೋದು, ನೀರೆಲ್ಲ ಚೆನ್ನಾಗಿ ಸೋರಲಿ ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಚೆನ್ನಾಗಿ ನೀರಿನ ಅಂಶ ಎಲ್ಲ ಒಂಚೂರು ಇಲ್ದಂಗೆ ಹೋಗಬೇಕು. ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ಹರಡಿ ಇದನ್ನು ಒಂದು 10 to 15 ಮಿನಿಟ್ಸ್ ಆದರೂ ಆರಕ್ಕೆ ಇಡ್ತಾ ಇದ್ದೀನಿ, ನೀರೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಅಥವಾ ಫುಡ್ ಕಲರ್ ಏನಾದರೂ ಹಾಕಬಹುದು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ, ಯಾಕಂದರೆ ಒಂದು ಬೆಣ್ಣೆ ಮುಟ್ಟಿ ಥರ ಆಗಬೇಕು, ಆ ಹದಕ್ಕೆ ನಾವು ಈ ಹಿಟ್ಟು ಬರಬೇಕು, ಅಲ್ಲಿವರೆಗೂ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ಈ ಮಿಕ್ಸ್ಚರ್ನ ನೋಡಿ ಈ ಥರ ಮಾಡಿ ಉಂಡೆ ಮಾಡಿಕೊಂಡು ಒಂದು ಶೇಪ್, ಚಂಪಕಲಿ ಶೇಪ್ಗೆ ಮಾಡ್ಕೋಬೇಕು. ಯಾವ ಥರ ಶೇಪ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ಈ ಥರ ಶೇಪ್ ಮಾಡ್ಕೋಬೇಕು. ನೀವೆಲ್ಲ ತಿಂದಿರ್ತೀರಲ್ಲ ಚಂಪಕಲಿ, ನೋಡಿ ಈ ಥರ ಇರುತ್ತೆ, ಈ ಥರ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾಕ ಮಾಡೋದು ಹೇಗೆ ಅಂತ ಹೇಳ್ತೀನಿ. 1 ಕಪ್ ಶುಗರ್ ತೊಗೊಂಡಿದ್ದೀನಿ ಆ್ಯಂಡ್ ಅದಕ್ಕೆ 1.5 ಕಪ್ ವಾಟರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ನೀರನ್ನು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಅಂತ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಕುದಿ ಬಂದರೆ ಸಾಕು ಈ ಪಾಕ, ತುಂಬ ಒಂದೇಳೆ ಪಾಕ ಆ ಥರ ಏನು ಮಾಡೋದು ಬೇಕಾಗಲ್ಲ. ಇದನ್ನು ನೋಡಿ ಬಿಡಿ ಬಿಡಿಯಾಗಿ ಬೇಯಬೇಕು. ಸೊ ಸ್ವಲ್ಪ ದೊಡ್ಡದೇ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಒಂದು 10 ಮಿನಿಟ್ಸ್ ಆದರೂ ಇದನ್ನು ಹಾಗೆ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಸೈಜೆಲ್ಲ ಇನ್ಕ್ರೀಸ್ ಆಗುತ್ತೆ ನೋಡಿ. ಆಮೇಲೆ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 15 ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ. ಇವಾಗ ಇದು ಆರಿದ ಮೇಲೆ ಇದನ್ನು ತಗೊಂಡು ಇವಾಗ ಒಂದು ನೈಫಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಾಫ್ ಕಟ್ ಮಾಡ್ಕೋಬೇಕು, ಅಂದರೆ ಫುಲ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಹಾಫ್ ಕಟ್ ಮಾಡಿ ಇದರೊಳಗಡೆ ಫಿಲ್ಲಿಂಗ್ ಹಾಕಬೇಕು. ಇವಾಗ ಮಿಲ್ಕ್ ಕೋವಾ ಫಿಲ್ಲಿಂಗ್ ಹಾಕ್ತಾ ಇದ್ದೀನಿ. ನಾನು ಮಿಲ್ಕ್ ಕೋವಾ ಕೂಡ ಹೋಮ್ ಮೇಡೆ ನಾನೇ ಮಾಡಿದ್ದು. ಅದ್ರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದ್ರ ರೆಸಿಪಿನ. ತುಂಬ ಸಿಂಪಲ್ ರೆಸಿಪಿ ಅದು. ಮಿಲ್ಕ್ ಕೋವಾ ಅಂತೂ ಸಖತ್ತಾಗಿ ಬಂದಿತ್ತು. ನಮ್ಮ ಪ್ರಣವ್ ಅಂತೂ ಫುಲ್ ಖಾಲಿ ಮಾಡಿಬಿಟ್ಟ. ನೋಡಿ, ಈ ಥರ ಫಿಲ್ಲಿಂಗ್ ಹಾಕಬೇಕು. ಇವಾಗ ಕೋವಾ ಫಿಲ್ಲಿಂಗ್ ಎಲ್ಲ ಹಾಕಿದ ಮೇಲೆ ಅದನ್ನ ಚಿಕ್ಕದಾಗಿ ಕಟ್ ಮಾಡಿರೋ ಚೆರಿ ಪೀಸಸ್ನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಡೆಕೋರೇಷನ್ಗೆ. ಇಷ್ಟು ಮಾಡಿದರೆ ಚಂಪಕಲಿ ರೆಡಿ. ನೋಡಿ, ಮನೆಯಲ್ಲೇ ಚಂಪಕಲಿ ಮಾಡ್ಬೋದು. ಎಷ್ಟು ಸುಲಭ ಅಲ್ಲ ಇದು.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಇದು ನಾನೇ ಕೇಕ್ ಬೇಕ್ ಮಾಡಿದ್ರೆ ಹೇಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಡೆಕೋರೇಷನ್ ಚಿಗೋ ಕಷ್ಟಪಟ್ಟು ಟ್ರೈ ಮಾಡಿದ್ದೀನಿ. ಇಷ್ಟ ಆಯ್ತಲ್ವಾ? ಚೆನ್ನಾಗಿದೆ. ಕಟ್ ಮಾಡಿ. ನೀವು ಕಟ್ ಮಾಡಿ. ಪ್ರಣವ್ ಕೊಟ್ಕೊಂಡಿದ್ದು ಚಾಕ್ಲೇಟ್. 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 ಚಾಕ್ಲೇಟ್ ಕಣೆ. ಗಿಫ್ಟ್ಸ್ಗಿಂತ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಈಗ ಓಕೆನೆ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಬೇಬಿ. ಪ್ರಣವ್ ಹೌ ಇಸ್ ಇಟ್? ಓಕೆ. ನೋಡಿ ಫಸ್ಟು ಕೇಕ್ದು ವಿಡಿಯೋ ಮಾಡೋದು ಮರ್ತೇ ಹೋಯಿತು, ನಾನು ಆಮೇಲೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರಣವ್ ನನ್ನ ಇವತ್ತಿನ ಡಿನ್ನರ್. ಫ್ರೈಡೇ ಆಗಿದ್ದರಿಂದ ಶರತ್ಗೆ ಆಫೀಸ್ ಇತ್ತು. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಇವಾಗ ಟೆಂಪಲ್ಗೆ ಅಂತ ಹೊರಟಿದೀವಿ. ಸಿ ಇವಾಗ ನಾನು ಎಲ್ಲೋ ಕುರ್ತಿ ಹಾಕೊಂಡು ರೆಡಿ ಆಗಿದ್ದೀನಿ. ಆಕ್ಚುಲಿ ಇದು ಇಂಡಿಯಾದಿಂದಲೇ ತರಿಸ್ಕೊಂಡಿದ್ದು ಮಿಂತ್ರ ಅಂತ. ರೆಡಿ ಆಗಿದೆ. ಪ್ರಣವ್ ಆಗಲೇ ಅವ್ರ ಪಪ್ಪಂಗೆ ಸ್ವೆಟರ್ ಎಲ್ಲ ಕೊಡ್ತಾ ಇದ್ದಾನೆ ಹಾಕೊಂಡು ರೆಡಿ ಆಗೋಣ ಅಂತ. ಇವನಿಗೂ ಜಾಕೆಟ್ ಹಾಕ್ಬೇಕಿತ್ತಲ್ವಾ ಪ್ರಣವ್? ಇಲ್ಲಿ ನೋಡಿ, ವಿಂಟರ್ ಅಂದರೆ ಯಾವ ಟ್ರೀಸಲ್ಲೂ ಲೀವ್ಸೇ ಇರಲ್ಲ, ಎಲ್ಲ ಫುಲ್ ಖಾಲಿ ಖಾಲಿ ಇವಾಗ. ಪಟೇಲ್ ಬ್ರದರ್ಸಲ್ಲಿ ಇಲ್ಲಿ ಇಂಡಿಯನ್ ಚಾಟ್ಸು ಎಲ್ಲ ಮಾಡ್ತಾಯಿದ್ರು. ನಾವು ಪಾವ್ ಭಾಜಿ ಈ ತಗೊಂಡ್ವಿ. ವಿಡಿಯೋದಲ್ಲಿ ನಾನು ನಮ್ಮನೇಲಿ ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಾವೇನು ಫುಲ್ಲು ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲ್ ಆಗಿ ಮನೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿರೋ ಒಂದು ಬೊಕೆ ಕೊಟ್ಟರು. ನನಗೆ ಫುಲ್ ಖುಷಿ ಆಯಿತು. ಅದರಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಿದ್ದೀರಾ, ಯಾರೂ ಥರ್ಡ್ ಪರ್ಸನ್ ಇಲ್ದಲ್ಲೇ. ಮತ್ತು ಇಬ್ಬರೇ ಹೊರಗಡೆ ಹೋಗೋದು ಅಂದರೆ ಎಲ್ಲಿಗೆ ಬೇಕಾದರೂ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಪಾರ್ಕ್ಸ್ ಆಗಿರ್ಬೋದು, ಮೂವೀಸ್, ಸಮಥಿಂಗ್ ಏನು ಬೇಕಾದರೂ ಆಗಿರ್ಬೋದು. ನೀವು ಇಬ್ಬರೇ ಹೋಗುವಷ್ಟು ಕಂಫರ್ಟೇಬಲ್ ಆಗಿ ನೀವು ಇದ್ದೀರಾ ಅಂದರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತಲೇ ಅರ್ಥ. ಯಾಕಂದರೆ ತಮ್ಮ ಪಾರ್ಟ್ನರಿಂದ ನಮಗೆ ಲವ್ ಅಫೆಕ್ಷನ್ ಸಿಕ್ಕಿಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ವುಮೆನ್ ಆಗಿದ್ರೆ ಅವರು ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ. ಆ್ಯಂಡ್ ಮೆನ್ ಆಗಿದ್ರೆ ಅವ್ರ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ವೈಫ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರು ಇಷ್ಟಪಡಲ್ಲ. ಜಾಸ್ತಿ ಅವರು ಹೊರಗಡೆ ಫ್ರೆಂಡ್ಸ್ ಇದು ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರ್ತಾರೆ. ಸೊ ಅಂದರೆ ವೈಫ್ನ ಬಿಟ್ಟೆ ಹಾಕ್ಬಿಡ್ತಾರೆ. ಆ್ಯಂಡ್ ವುಮೆನ್ ಆಗಿದ್ರೆ ಅವ್ರು ಏನಂದರೆ ಅವ್ರ ಪಾರ್ಟ್ನರಿಂದ ಲವ್ ಅಫೆಕ್ಷನ್ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರು ಮಕ್ಕಳ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾರೆ. ಯೂಶ್ವಲಿ ಗಂಡು ಮಕ್ಳು ಏನಾದರೂ ಇದ್ದರೆ ಯೂಶ್ವಲಿ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಪಾರ್ಟ್ನರ್ ಪ್ರೀತಿ ಎಲ್ಲ ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ, ಜಾಸ್ತಿ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಇದರಿಂದ ಅವರ ಮುಂದಿನ ಜನ್ರೇಷನ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಅಂದರೆ ಅವ್ರದ್ದು ಮುಂದಿನ ಲೈಫು ಕೂಡ ಕಷ್ಟ ಆಗುತ್ತೆ ಈ ಥರ ಒಂದು ಡಿಪೆಂಡ್ ಆಗೋದ್ರಿಂದ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಜಾಸ್ತಿ ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗೋಕ್ಕೆ ಟ್ರೈ ಮಾಡಿ. ಆ್ಯಕ್ಚುಲಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇವರು ವುಮೆನ್ ಎಲ್ಲ ಮಕ್ಕಳ ಮೇಲೆ ಡಿಪೆಂಡ್ ಆದರೆ ಅವ್ರಿಗೆ ಒಂದು ಸರ್ಟನ್ ಏಜ್ ಅಂತ ಬಂದಾಗ ಅವ್ರಿಗೆ ಮದುವೆ ಆಗುತ್ತೆ ಅಲ್ವಾ ಮಕ್ಕಳಿಗೆ. ಸೊ ಅವರಿಗೆ ಡಾಟರ್ ಇನ್ ಲಾ ಮನೆಗೆ ಬಂದರೆ ಅವರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಸೊ ದಟ್ ಏನಂದರೆ ಒಂದು ಮಗನ ಪ್ರೀತಿನ ಕಳ್ಕೊತಾ ಇದ್ದೀನಿ ಅಂತ ಫೀಲ್ ಆಗಿ ಸೊ ಅವರು ಮುಂದೆ ಏನಾದರೂ ಪ್ರಾಬ್ಲಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಗಂಡ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಹೆಂಡತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಇಷ್ಟ ಇರಲ್ಲ, ಇಷ್ಟನೂ ಪಡಲ್ಲ. ಆ್ಯಂಡ್ ಅವರು ಜಾಸ್ತಿ ಟೈಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾರೆ. ಆ್ಯಂಡ್ ಅವ್ರ ಫ್ರೆಂಡ್ಸಿಗೂ ಕೂಡ ಅವ್ರು ಸಪ್ರೇಟಾಗಿ ಅವ್ರ ಫ್ಯಾಮಿಲಿ ಇರುತ್ತೆ ಅಲ್ವಾ. ಸೊ ಎಲ್ಲ ಟೈಮಲ್ಲೂ ಇವ್ರಿಗೆ ಸಿಗಲ್ಲ. ಒಂದು ಸರ್ಟೈನ್ ಏಜ್ ಅಂತ ಬಂದಾಗ ಇವ್ರಿಗೂ ಏಜ್ ಆಗುತ್ತೆ, ಅವಾಗ ಯಾರೂ ಸಿಗಲ್ಲ. ಆಗ ಇವರು ಒಂಟಿಯಾಗಿ ಹೋಗ್ತಾರೆ, ವೈಫು ಇರಲ್ಲ, ಈ ಕಡೆ ಯಾರೂ ಇರಲ್ಲ ಅಂದಾಗ
ಅವರಿಗೂ ಒಂದು ಅಂದರೆ ಹೇಗೆ ಅಂದರೆ ಮೈಂಡ್ ಹಾಳಾಗ್ತಾ ಹೋಗುತ್ತೆ. ಸೊ ನಾನು ಏನು ಹೇಳೋದು ಅಂದರೆ, ನೀವು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಜೊತೆ ಚೆನ್ನಾಗಿರಿ, ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿದ್ದರೆ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ, ನಿಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.